ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ದೊಡ್ಡಿಪತ್ರೆದು ತಂಬುಳಿ ಮಾಡ್ತಿದ್ದೀನಿ. ನಾನು ಕೊಬ್ಬರಿ ಹಾಕಿನೂ ಮಾಡ್ತಿದ್ದೀನಿ, ಕೊಬ್ಬರಿ ಹಾಕ್ದಿರೇನು ಮಾಡ್ತಿದ್ದೀನಿ. ನಾನು ಬೇರೆ ತಂಬುಳಿಗಳೆಲ್ಲ ತೋರಿಸಿದ್ದೆ, ಅದರಲ್ಲಿ ನಾನು ಕೊಬ್ಬರಿ ಹಾಕೇ ಮಾಡಿರೋದ್ರಿಂದ ಒಬ್ಬರು ಕೇಳಿದ್ರು ನನ್ನನ್ನು, ನೀವು ನಮ್ಮ ಮನೇಲಿ ಕೊಬ್ಬರಿ ಇರೋದಿಲ್ಲ, ಸರಿ ಕೊಬ್ಬರಿ ಹಾಕ್ತಿರೇನು ನೀವು ತಂಬುಳಿ ಈ ಥರದ್ದು ತೋರಿಸಿ, ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಕೊಬ್ಬರಿ ಹಾಕಿನೂ ತೋರಿಸ್ತಿದ್ದೀನಿ, ಕೊಬ್ಬರಿ ಹಾಕ್ದಿರೇನು ತೋರಿಸ್ತಿದ್ದೀನಿ. ಕೊಬ್ಬರಿ ಹಾಕೋ ಏನೇನು ಬೇಕು ಇದಕ್ಕೆ ಅಂತಂದರೆ, ದೊಡ್ಡಿಪತ್ರೆ, ಸರಿ 1-2 ಕಾಳು ಮೆಣಸು, ಶುಂಠಿ, ಒಂದೇ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅದು ಹಣ್ಣಾಗಿರೋದು, ಜೀರಿಗೆ, ಇಂಗು, ಮೊಸರು, ಕೊಬ್ಬರಿ. ಇದು ಕೊಬ್ಬರಿ ಹಾಕಿದ್ದಕ್ಕೆ. ಸರಿ, ಉಪ್ಪು. ಇಲ್ಲಿ ಕೊಬ್ಬರಿ ಹಾಕ್ದಿರೇ ಇರೋದಕ್ಕೆ ಹುರ್ಗಡ್ಲೆ ಒಂದು ಚೇಂಜು, ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ತಿದ್ದೀನಿ. ಸರಿ, ಹುರ್ಗಡ್ಲೆ, ದೊಡ್ಡಿಪತ್ರೆ, ಉಪ್ಪು, ಮೆಣಸು 1-2 ಕಾಳು ಮೆಣಸು, ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಮೊಸರು, ಇಷ್ಟು ಬೇಕಾಗತ್ತೆ. ಇವಾಗ ನಾನು ಮೆಣಸಿನ್ಕಾಯಿ, ಮೆಣಸು ಮತ್ತು ದೊಡ್ಡಿಪತ್ರೆನ ಇದನ್ನು ತುಪ್ಪದಲ್ಲಿ ಬಾಡಿಸ್ಕೋತೀನಿ. ಈಗ ನೋಡಿ, ಇದು ತುಪ್ಪ ಹಾಕಿಬಿಟ್ಟು ನಾನು ಮೆಣಸಿನ್ಕಾಯಿ, ದೊಡ್ಡಿಪತ್ರೆ, ಇಂಗು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಳ್ಳೋದು ಒಂಚೂರು ತುಪ್ಪ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಸರಿ, ಇವಾಗ ಮಿಕ್ಸಿಗೆ ಹಾಕ್ತೀನಿ. ಇವಾಗ ನಾನು ಕೊಬ್ಬರಿ ಹಾಕಿದ್ದು ತಂಬುಳಿನ ಹಾಕ್ತಿದ್ದೀನಿ. ಸರಿ, ದೊಡ್ಡಿಪತ್ರೆ ಹಾಕಿದೆ, ಮೆಣಸಿನ್ಕಾಯಿ ಹಾಕಿದೆ, 1-2 ಕಾಳು ಮೆಣಸು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಅದು ಹಾಕಿದೆ. ಕೊಬ್ಬರಿ, ಇವಾಗ ಜೀರಿಗೆ ಹಾಕ್ತಿದ್ದೀನಿ, ಶುಂಠಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು, ಮೊಸರು ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ. ಇದಕ್ಕೆ ನೀರು ಉಪಯೋಗಿಸ್ತಿಲ್ಲ. ಇವಾಗ ಇಷ್ಟು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸಿಗೆ ಆಯಿತು, ನುಣ್ಣಗಾಯಿತು. ಇವಾಗ ಇದೊಂದು ಬೌಲ್ಗೆ ಹಾಕ್ತೀನಿ. ಈಗ ನಾನು ಕೊಬ್ಬರಿ ಹಾಕ್ದಿರೆ ಹುರ್ಗಡ್ಲೆ ಹಾಕಿ ತಂಬುಳಿ ಮಾಡ್ತಿದ್ದೀನಿ. ಇವಾಗ ಹುರ್ಗಡ್ಲೆ ಒಂದು ಸ್ಪೂನ್ ಇದೆ, ಟೀ ಸ್ಪೂನಲ್ಲಿ 1 ಸ್ಪೂನ್ ಇದೆ. ಜೀರಿಗೆ, ಶುಂಠಿ, 1 ಮೆಣಸಿನ್ಕಾಯಿ ಬಾಡಿಸ್ಕೊಂಡಿದ್ದೀನಿ ತುಪ್ಪದಲ್ಲಿ, ಮತ್ತು ಇಂಗು, 1-2 ಕಾಳು ಮೆಣಸು ಹಾಕ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸಿ ಹಾಕ್ಕೊಂಬಂದೆ. ಸರಿ, ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ತೀನಿ. ಅಂಥ ವ್ಯತ್ಯಾಸ ಏನು ಗೊತ್ತಾಗಲ್ಲ. ಈಗ ತಂಬುಳಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ತುಪ್ಪದ ಒಗ್ಗರಣೆನೇ ಹಾಕಬೇಕು, ಏಕೆಂದರೆ ಅದು ಮೊಸರು ಹಾಕಿರೋದ್ರಿಂದ ನಿಮಗೆ ಕಹಿ ಬಂದುಬಿಡುತ್ತೆ. ಸರಿ, ತುಪ್ಪದ್ದು ಇಂಗು, ಸಾಸಿವೆ ಒಗ್ಗರಣೆ. ಈಗ ಕೊಬ್ಬರಿ ಹಾಕಿ ತಂಬುಳಿನೂ ರೆಡಿ ಆಯಿತು, ಕೊಬ್ಬರಿ ಇಲ್ದಿರೆ ಹುರ್ಗಡ್ಲೆ ಹಾಕಿ ತಂಬುಳಿನೂ ರೆಡಿ ಆಯಿತು. ಇವಾಗ ನಮ್ಮ ಅತ್ತೆಗೆ ನಾನು ಕೊಬ್ಬರಿ ಹಾಕಿರೋದನ್ನು ನಾನು ಬಡಿಸಿದ್ದೀನಿ. ಸರಿ, ಕೊಬ್ಬರಿ ಹಾಕದಿರೇ ಇರೋದನ್ನು ನಾನು ಬಡಿಸಿದ್ದೀನಿ. ಹೇಗಿದೆ ನಿಮಗೆ ಈ ತಂಬುಳಿ ದೊಡ್ಡಿಪತ್ರೆದು? ಕೊಬ್ಬರಿ ಹಾಕಿದ್ದೆ, ಕೊಬ್ಬರಿ ಹಾಕಿರೋದು ಚೆನ್ನಾಗಿದೆ. ಕೊಬ್ಬರಿ ಹಾಕದೆ ಮಾಡಿರೋದು ಚೆನ್ನಾಗಿದೆಯಾ? ಅಂದರೆ ಧಾರಾಳವಾಗಿ ಮಾಡ್ಕೋಬಹುದು. ಪಾಪ ಕೇಳಿದ್ರು ಯಾರೋ, ನಮ್ಮ ಮನೇಲಿ ಕೊಬ್ಬರಿ ಇರೋದಿಲ್ಲ, ನೀವು ಕೊಬ್ಬರಿ ಇಲ್ದಿರೇನೆ ತೋರಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಎರಡೂ ಮಾಡಿದೆ, ಅಂದರೆ ಕೊಬ್ಬರಿ ಹಾಕಿರೋದನ್ನು ಮಾಡಿದೆ, ಕೊಬ್ಬರಿ ಹಾಕದಿರೇ ಇರೋದನ್ನು ಮಾಡಿದೆ. ಸೊ ನಿಮಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹೌದು, ದೊಡ್ಡಿಪತ್ರೆ ಅಂತೂ ಒಂದು ಪಾಟಲ್ಲೂ ನೀಟಾಗಿ ಬೆಳೆಸ್ಬೋದು. ಸರಿ, ಬೆಳೆಸಿ ಅದನ್ನು ಧಾರಾಳವಾಗಿ ಬೆಳೆಯುತ್ತದು. ಮನೆಯಲ್ಲಿ ಈ ಥರ ತಂಬುಳಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಧಾರಾಳವಾಗಿ ತಿನ್ನಬಹುದು. ಇದರಲ್ಲಿ ತುಂಬ ರೆಸಿಪಿಗಳು ಮಾಡ್ತೀನಿ. ಇವಾಗ ಆಲ್ರೆಡಿ ಒಂದು ಚಿತ್ರಾನ್ನ ಏನೋ ಮಾಡಿ ಇದು ಮಾಡಿದ್ದೆ. ಇವತ್ತು ತಂಬುಳಿ ಮಾಡಿದ್ದೀನಿ ದೊಡ್ಡಿಪತ್ರೆದು. ಸರಿ, ಹೇಳಿ ನಿಮ್ಮ ಇದು ಏನೇನಕ್ಕೆ ಒಳ್ಳೆದು? ಪಿತ್ತಕ್ಕೆ ಒಳ್ಳೇದು ಒಂದು ಗೊತ್ತು, ಪಿತ್ತ, ಶೀತ. ಹೌದಾ? ಒಳ್ಳೇದು. ಇದು ವಾಸನೆ ಅಂತೂ ತುಂಬ, ನನಗಂತೂ ತುಂಬ ಇಷ್ಟ. ಹೌದಾ?
ಸರಿ, ಚೆನ್ನಾಗಿರುತ್ತೆ, ಒಂಥರ ಹಿತವಾಗಿರುತ್ತೆ. ಆ್ಯಕ್ಚುಲಿ ನಾಲ್ಗೆ ರುಚಿ ಇಲ್ಲ ಅಂದವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ತಿನ್ನೋದಕ್ಕೆ, ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ. ಬೇರೆ ಯಾವುದು ನಮ್ಗೆ ಸೇರ್ತಿಲ್ಲ ಅಂದರೆ ಈ ದೊಡ್ಡಿ ಪತ್ರೆ ತಂಬುಳಿ ಮಾಡಿಕೊಂಡು ಧಾರಾಳವಾಗಿ ತಿನ್ನಬಹುದು ಅಲ್ವಾ? ನನಗಂತೂ ಇದು ಫೇವರೇಟ್. ಹೌದಾ? ಥ್ಯಾಂಕ್ ಯು. ದೊಡ್ಡಿ ಪತ್ರ ವಾಸನೆ ರುಚಿ ಎಲ್ಲ ಇಷ್ಟ ಆಗುತ್ತೆ. ಹೌದಾ? ಸರಿ, ಓಕೆಪ್ಪ. ನೋಡಿ, ನಮ್ಮ ಅತ್ತೆಗೂ ಇದು ಇಷ್ಟ ಆಯಿತು, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸರಿ, ನಿಮ್ಮ ಹುರ್ಗಡ್ಲೆ ಹಾಕ್ಕೊಂಡು, ನೀವು ಕೊಬ್ಬರಿ ಇಲ್ಲದೆ ಇದ್ದರೆ ಹುರ್ಗಡ್ಲೆ ಹಾಕ್ಕೊಂಡು ಮಾಡಿ, ನಾನು ತೋರಿಸಿದ್ದೀನಿ ಪೂರ್ತಿ ಡಿಟೈಲಾಗಿ. ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ತಿಂದು ನನಗೆ ಹೇಳಿ. ಸರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚೆಚ್ಚು ವೀಡಿಯೋಗಳು ಮಾಡಿ ನಾನು ನಿಮಗೆ ವೀಡಿಯೋಗಳು ಮಾಡಿ ಹಾಕ್ತೀನಿ. ಸರಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.